ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಸಮರ್ಥ ಕೇಂದ್ರ ಗೃಹ ಸಚಿವರು ಅಂದ್ರೆ ಅಮಿತ್ ಶಾ ಅಂತ ಹೇಳಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಡಿ ಐಟಿ ಸಂಸ್ಥೆ ಬಳಸಿ ಹೆದರಿಸುವಂತ ಕೆಲಸವನ್ನ ಮಾಡ್ತಾರೆ. ಬಾಂಗ್ಲಾದೇಶಿಯರು ಹೇಗೆ ಅಕ್ರಮವಾಗಿ ಇಲ್ಲಿ ಬರ್ತಾರೆ, ಕೇಂದ್ರ ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಅವರನ್ನ ತಡೆಯುವಂತಹ ಕೆಲಸ ನಮ್ದ ಅವರದ್ದ, ಅಮಿತ್ ಶಾ ಅವರು ಕೇವಲ ಚುನಾವಣೆಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅಷ್ಟೇ ಅಂತ ಹೇಳಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬಾಂಗ್ಲಾದೇಶಿಯವರು ಇಲ್ಲಿ ಹೆಂಗ್ ಬಂದ್ರಿ? ಬಾಂಗ್ಲಾದೇಶಿ ತಮಿಳ್ನಾಡು ಆಂಧ್ರ ಪ್ರದೇಶ ಅಥವಾ ಮಹಾರಾಷ್ಟ್ರ ಬಾರ್ಡರ್ ತರ ಇದೆಯಾ? ಇಂಟರ್ನ್ಯಾಷನಲ್ ಬಾರ್ಡರ್ ತಾನೆ. ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ನ ಕಾಯೋ ಜವಾಬ್ದಾರಿ ಯಾರ್ದು? ಪರಮೇಶ್ವರ್ ಸಾಹೇಬ್ರದ, ಸಿದ್ದರಾಮಯ್ಯ ಸಾಹೇಬ್ರದ? ಅಮಿತ್ ಶಾ ಅವ್ರು ಏನ್ ಮಾಡ್ತಾರೆ? ಅಮಿತ್ ಶಾ ಅವ್ರಿಗೆ ಇಂಟ್ರೆಸ್ಟ್ ಇರೋದು ರಾಜ್ಯ ಸರ್ಕಾರ ಬೀಳ್ಸೋದಿಕ್ಕಷ್ಟೇ. ವಾಟ್ ಇಸ್ ಮಿಸ್ಟರ್ ಅಮಿತ್ ಶಾ ಡೂಯಿಂಗ್? ಈಗ ಒಬ್ಬ ಬಾಂಗ್ಲಾದೇಶಿ ಇರ್ಬೋದು, ಒಬ್ಬ ಪಾಕಿಸ್ತಾನಿಂದ ಏನು ಭಯೋತ್ಪಾದಕ ಬರ್ಬೇಕಿದ್ರೆ ಎಲ್ಲ BJP ರೂಲ್ಡ್ ಸ್ಟೇಟ್ಸಿಂದಾನೇ ಬರಬೇಕಲ್ಲ. ಆ ಕಡೆ ನಿಮ್ಮ ಅಸ್ಸಾಂ ಬಾರ್ಡ್ರಿಂದ ಬರಬೇಕು, ಅಲ್ಲಿ ಯಾರು ಗಡಿ ಕಾಯ್ಬೇಕಪ್ಪ? ಅಲ್ಲೂ ನಾವೇ ಗಡಿ ಕಾಯ್ಬೇಕಾ? ಹೆಂಗ್ ಬರ್ತಾ ಇದೆ ಹೇಳಿ? ಈಗ ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರಲ್ಲ, ಇಲ್ಲಿ ಹೆಂಗ್ ಬರ್ತಾ ಇದ್ದಾರೆ? ಇಲ್ಲಿ ನಾವಿದ್ದಾಗ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಗಳಿಗೆ ವಾಪಸ್ ಕಳಿಸಿದ್ವಿ. ಈ ಸರ್ಕಾರ 11 ವರ್ಷದಲ್ಲಿ 7,000 ಕಳಿಸಿಲ್ಲ. ಇವರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಬಿಹಾರ್ ಎಲೆಕ್ಷನ್ನು, ಮಧ್ಯಪ್ರದೇಶ ಎಲೆಕ್ಷನ್ನು, ತಮಿಳುನಾಡು ಹೋಗಿ ಕರ್ನಾಟಕಕ್ಕೆ ಬಂದು ಏನಂತ ಭಾಷಣ ಮಾಡ್ತಾರೆ? ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂದ್ರೆ ಅರೆ ಹೆಂಗ್ ಬರ್ತಾ ಇದ್ದಾರೆ? ಅದೇನು ಅವ್ರ ಜವಾಬ್ದಾರಿನ ನಮ್ಮ ಜವಾಬ್ದಾರಿನ? ಅತ್ಯಂತ ಅಸಮರ್ಥ ಗೃಹ ಸಚಿವರು ಅಮಿತ್ ಶಾ ಅವರು ಇರೋದು ಬರೇ ಹೆದರ್ಸಕ್ಕೆ, ಬೆದರ್ಸಕ್ಕೆ, IT ED ಯೂಸ್ ಮಾಡಿಬಿಟ್ಟು ಸರ್ಕಾರಗಳನ್ನ ಬೀಳ್ಸಕ್ಕೆ ಮಾತ್ರ ಹೋಮ್ ಮಿನಿಸ್ಟರ್ ಅವರಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡಕ್ ತಯಾರಿಲ್ಲ. ಬಾಂಗ್ಲಾದೇಶಿಯವರು ಇಲ್ಲಿ ಹೆಂಗ್ ಬಂದ್ರಿ? ಬಾಂಗ್ಲಾದೇಶಿ ತಮಿಳ್ನಾಡು ಆಂಧ್ರ ಪ್ರದೇಶ ಅಥವಾ ಮಹಾರಾಷ್ಟ್ರ ಬಾರ್ಡರ್ ತರ ಇದೆಯಾ? ಇಂಟರ್ನ್ಯಾಷನಲ್ ಬಾರ್ಡರ್ ತಾನೆ. ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ನ ಕಾಯೋ ಜವಾಬ್ದಾರಿ